ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನುಗ್ಗಿ ತೋಟದಲ್ಲಿ ಇದ್ದೀವಿ. ಅದಕ್ಕೆ ನುಗ್ಗಿ ತೋಟದಲ್ಲಿ ನೋಡ್ರಿ, ನುಗ್ಗಿನೆಲ್ಲ ಕಟಾವು ಮಾಡಿಬಿಡಿದೀನಿ. ಕಟಾವು ಮಾಡಿ ನೆಕ್ಸ್ಟ್ ದೊಡ್ಡ ತೋಟಕ್ಕೂ ಹಾಕ್ಬೇಕು ಅನ್ನುವಂಥ ಒಂದು ಯೋಚನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಮುಖ್ಯವಾಗಿ ನಾನು ಈ ತೋಟದಲ್ಲಿ ನೀವು ಗಮನಿಸ್ತಾ ಇದ್ರ ಒಂದು ಪಾಸನು ಹುಲ್ಲಿಲ್ಲ, ಗೇಕು ಗರಿಕೆ. ಅದಕ್ಕೆ ನಾನು ಕಳೆನಾಶಕನ ಯಾವ್ದನ್ನೂ ಉಪಯೋಗಿಸಿಲ್ಲ. ಮೊದಲನೇ ಚಿಕ್ಕ ಗಿಡ ಇದ್ದಾಗ ಮತ್ತೆ ಅನಿವಾರ್ಯವಾಗಿ ಒಡೆದು ಒಂದ್ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸಿದೆ. ಅದರಿಂದ ನೋಡ್ರಿ, ಇವಾಗ ಎಲ್ಲ ಕಟ್ ಮಾಡಿಬಿಟ್ಟು ಆಗ ನೋಡ್ರಿ ಎಲ್ಲ ಸವರ್ತಾ ಇದೆ. ಸವರು ಎಲ್ಲ ಹೆಣ್ಮಕ್ಳನ್ನ ಹಿಡ್ಕೊಂಡ್ಬಿಟ್ಟು ಎಲ್ಲ ದೊಡ್ಡ ತೋಟಕ್ಕೆ ನುಗ್ಗಿನ ಎಲ್ಲ ಕಟ್ ಮಾಡ್ತಾ ಇದೀನಿ. ಎಲ್ಲ ಉದ್ನಾಗೆ ಸವರಿ ಈಗ ನೋಡ್ರಿ ಸವರ್ತಾ ಇದೀನಿ. ಮೇಲೆಲ್ಲ ಸವರಿ ಅದನ್ನ 2 ತುಂಡು 3 ತುಂಡು ಮಾಡಿ ಎಲ್ಲ ಉಣಿಸಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಮಾಹಿತಿ ಕೊಡ್ತೀನಿ. ನೋಡ್ರಿ ಎಲ್ಲ ನೀಟಾಗಿ ಕಟ್ ಮಾಡಿ. ಈಗ ನೀವು ಅದ್ರ ಮುಂದೆನೆ ನೋಡ್ತಾ ಇದ್ದೀರಾ ಕರಿಕೆ. ನೋಡ್ರಿ, ಈ ಕರಿಕೆ ಎಷ್ಟು ಹೊಡೆದ್ರು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಸ್ನೇಹಿತರೆ. ಎಷ್ಟಕ್ಕೆ ಹೇಳ್ಬೇಕು ಅಂತಂದ್ರೆ ಪವರ್ಫುಲ್ ಆಗಿ ಕಳೆನಾಶಕ ರೌಂಡ್ ಅಪ್, ಅದು ಗ್ಲೈಕೋಸೈಟ್, ತಿರ್ಗಾ ಟಾಪರ್ ಅಂತಂದು ಹೊಡೆದ್ರೆ ಗಿಡ ಡ್ಯಾಮೇಜ್ ಆಗುತ್ತೆ. ಗಿಡಕ್ಕೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ನೋಡಿ, ಎಲ್ಲ ಗೊಬ್ಬರ ಕೊಟ್ಟಿದ್ದೀನಿ. ಸುಮಾರು 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಗೊಬ್ಬರ ಹಾಕಿದ್ದೀನಿ, ಸಾವಯವ ಗೊಬ್ಬರ ಮತ್ತು ಕುರಿ ಗೊಬ್ಬರ. ಅದನ್ನೆಲ್ಲ ಈಗ ನಾವು ಕಳೆನಾಶಕ ಏನಾದ್ರೂ ಸಿಂಪಡಣೆ ಮಾಡಿದ್ರೆ ಆದ್ರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರದಾಗ ಇರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳೆಲ್ಲ ಹೋಗ್ತವೆ. ಅದಕ್ಕೆ ಬರೇ ನಾವು ರಾಸಾಯನಿಕಕ್ಕೆ ಮೊರೆ ಹೋಗೋದ್ರಿಂದ ನಾನು ಅವಾಗಲೇ ಮೇಲ್ ತೋಟದಲ್ಲಿ ಪಾಠ ಕಲ್ತು ಬಿಡ್ತೀನಿ ಸ್ನೇಹಿತರೆ. ವರ್ಷಕ್ಕೆ ಒಂದೇ ಸರಿ ನಾನು ಬ್ಯಾಸ ಹೊಡಿಯೋದು. ಈಗ ಹೊಡಿಬೇಕಾಗುತ್ತೆ, ಯಾಕಂದ್ರೆ ನುಗ್ಗಿ ಕಟ್ ಮಾಡಿದಿನ, ಇನ್ನೊಂದು ತಿಂಗಳು 2 ತಿಂಗಳು ಒಂದ್ಸರಿ ಹೊಡಿಬೇಕಾಗತ್ತೆ ಸ್ನೇಹಿತರೆ. ನುಗ್ಗಿ ಚಿಗುರಿ ನೆರಳು ಆಗ್ಬಿಡ್ತ ಅಂತಂದ್ರೆ ಕಂಪ್ಲೀಟ್ ಆಗಿ ನೆರಳು ಮುಚ್ಕೊಂಡ್ರೆ ಹುಲ್ಲು ಆಗೋದೇ ಇಲ್ಲ. ಬೀಜನೂ ಇರಲ್ಲ, ಹುಲ್ಲುನು ಇರಲ್ಲ. ನೀವು ನೋಡ್ತಾ ಇದ್ರ ನನ್ನ ಮಗ ಮತ್ತೆ ನಮ್ಮ ಅಕ್ಕರು ಅದನ್ನೆಲ್ಲ ಗುಂಡಿ ತೋಡಿ ಉಣಸಕ್ಕೆ ಗುಂಡಿ ಹೊಡಿತಾ ಇದಾರೆ. ನೋಡ್ರಿ, ಈ ಕಡೆ ಎಲ್ಲ ಇನ್ನ ಉಳ್ದ ಹೆಣ್ಮಕ್ಳು ಎಲ್ಲ ಅವು ಎಷ್ಟೆಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಟ್ ಮಾಡಿ ಅವನ್ನ ಕೊಡ್ತಾರೆ. ಚಿಕ್ಕ ಮೇಗಳು ಪೀಸ್ ತೆಗೆದು ಹಾಕ್ಬಿಟ್ಟು ಅದು ಎತ್ತರನಾಗಿರೋದು ಕ್ಲೀನಾಗಿ ಇದ್ ಮಾಡ್ತಾ ಇದಾರೆ. ನನ್ನ ಮಗ ಎಷ್ಟೇ ಇದ್ರು ಕೇಳಿಲ್ಲ. ಭಾನುವಾರ ಬಂದೇನೆ ನಾನು ಗುಂಡಿ ಹೊಡಿತೀನಿ, ನಾನು ಉಣಿಸ್ತೀನಿ ಅಂತಂದು ಅವ್ರನ್ನ ಬಿಡಂಗಿಲ್ಲ. ಅದಕ್ಕೆ ಹೊಡಿಕೊಳಪ್ಪ ನೀನ್ ಇದು ಒಂದು ಅಂತಂದು. ನೋಡ್ರಿ ಎಲ್ಲ ಗುಂಡಿ ಹೊಡೆದೈತೆ, ಎಲ್ಲ ಇಟ್ಟು ನೋಡಿ ಎಲ್ಲ ಮಣ್ಣು ಮುಚ್ತಾ ಇದಾರೆ. ನೋಡ್ರಿ, ಇವ್ರ ಅದೇ ಸೆಂಟ್ರು 2 ತುಂಡು ಮಾಡ್ತಾ ಇದಾರೆ. ಆ ಕಟ್ಟಿಗೆನ 2 ತುಂಡು ಮಾಡಿ ಗುಂಡಿಗೂ ಹಾಕಂತ ಹೋಗ್ತಾ ಇದಾರೆ. ಆ ಕಡೆ ನಾನು ಇದ್ದೀನಿ, ನಾನು ಎಲ್ಲ ಗುಂಡಿ ಹೊಡಿತಾ ಇದೀವಿ. ನಾವೊಂದು 4 ಜನ ಗುಂಡಿ ಹೊಡೆದ್ವಿ, ಇನ್ನ ಒಂದು 4 ಜನ ಉಣಿಸಿದ್ರು. ಒಬ್ರು ಎಲ್ಲ ಕ್ಲೀನಾಗೆ ಕಟ್ ಮಾಡಿಕೊಟ್ರು. ಎಲ್ಲ ಗುಂಡಿ ಹೊಡಿಯೋ ವಿಡಿಯೋನ ಇಬ್ರು ತುಂಡು ಮಾಡ್ಕೊಡಕ್ಕೇನೆ ಇಬ್ಬರನ್ನ ಇಟ್ಟಿದ್ದು ಸ್ನೇಹಿತರೆ. ಈ ತರ ತುಂಬಾನೇ ಈಜಿ ಅನ್ಸುತ್ತೆ. ಒಂದ್ 2-3 ಸಾವಿರದಲ್ಲಿ 3-4 ಸಾವಿರ ಖರ್ಚಾಯ್ತು ಸ್ನೇಹಿತರೆ. 3-4 ಸಾವಿರದಲ್ಲಿ ಎಲ್ಲ ಕಂಪ್ಲೀಟ್ ಆಗಿ 2 ಎಕರೆಗೂ ನುಗ್ಗಿ ಕಟ್ ಮಾಡಿ ನಾಟಿ ಮಾಡಿದ್ದೀನಿ. ಈಗ ಸಸಿ ಹಾಕೋದು ಅನ್ನೋದು ಕೆಲವು ನಮ್ಮ ರೈತ ಬಾಂಧವ್ರದಾಯ್ತು, ಕೆಲವೊಂದು ರೈತರ ಅಭಿಪ್ರಾಯ ಏನಂತಂದ್ರೆ ಈ ಕಟ್ಟಿಗೆ ಹಾಕೋದಕ್ಕಿನ್ನ ಸಸಿ ಹಾಕೋದು ಒಳ್ಳೇದು ಅಂತ. ನೀವ್ ಹೇಳೋದು ಕರೆಕ್ಟ್ ಸ್ನೇಹಿತರೆ. ಈಗ ಸಸಿ ಏನಾದ್ರೂ ನಾನು ತಂದು ಇದ್ರೊಳಗೆ ಹಾಕಿದೆ ಅಂತಂದ್ರೆ ಹುಲ್ಲುನು ಭಾಳ ಐತೆ, ಮತ್ತೆ ತಿರ್ಗಾ ಮಿರ್ತೆ ಚಿಟ್ಟೆ ಎಲ್ಲ ಹೊಡೆದ್ ಬಿಡ್ತಾವೆ. ನಾವು ತಿರ್ಗಾ ಔಷಧಿ ಹೊಡಿಬೇಕಾಗ್ತತಿ. ಅದ್ ನಿರ್ವಹಣೆ ಮಾಡೋದು ಭಾಳ ಕಷ್ಟ ಆಗುತ್ತೆ. ಅದ್ ಮೇಲಕ್ಕೆ ಬರೋಷ್ಟೊತ್ತಿಗೆ ತುಂಬಾನೇ ಸಮಸ್ಯೆ ಆಗುತ್ತೆ, ಲೇಬರ್ ಸಮಸ್ಯೆ ಆಗುತ್ತೆ. ಆ ಬುಡದಾಗೆಲ್ಲ ಕಳೆ ಕೀಳ್ಬೇಕು. ದೊಡ್ಡ ಕಳೆ, ಸಣ್ಣ ಕಳೆ ಆದ್ರೆ ಏನನ್ನ ಅನ್ಬೋದು, ದೊಡ್ಡ ಕಳೆ ಆಗೋದು. ಅದಕ್ಕೆ ನಾನು ಈ ಒಂದು ಮೆಥಡ್ ನೋಡೋದು, ಇಳುವರಿ ಕಮ್ಮಿ ಆಗುತ್ತೆ ಅಂತಾರೆ ಸ್ನೇಹಿತರೆ. ಇಳುವರಿ ಅಂತಂದ್ರೆ ಎಲ್ಲದರಲ್ಲೂ ಲಾಭ ಹುಡ್ಕಕ್ ಹೋಗ್ಬಾರ್ದು.
ನನಗೇನು ಮೇಯ್ನ್ ಆಗಿ ಅಂತಂದ್ರೆ ಈ ನುಗ್ಗೆ ಹಾಕೋದ್ರಿಂದ ನೆರಳಿಗೆ ಹುಲ್ಲು ಬೆಳೆಯೋದಿಲ್ಲ, ತಿರ್ಗಾ ಮಣ್ಣಿನಲ್ಲಿ ಇರ್ತಕ್ಕಂತಹ ಪೋಷಕಾಂಶಗಳು ಮೇಲಿದಾಗಲ್ಲ. ನಾನು ಒಂದು ಸ್ವಲ್ಪ ನಮ್ಮದು ಚಿತ್ರದುರ್ಗ ತಾಲೂಕು ಸ್ನೇಹಿತರೆ, ಅದಕ್ಕೆ ಸ್ವಲ್ಪ ಬಿಸಿಲು ಜಾಸ್ತಿ. ನಾನು ದಾಯ ಬಂದ್ಬಿಟ್ಟು 9 ಅಡಿ ಹಾಕ್ಬಿಡ್ತೀನಿ. ಅದಕ್ಕೆ ನೇರವಾಗಿ ಬಿಸಿಲು ಯಥೇಚ್ಛವಾಗಿ ನೆಲಕ್ಕೆ ಬೀಳೋದ್ರಿಂದ ನೀರಿನ ಬೇಗ ಡ್ರೈ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಈ ಒಂದು ಮಾರ್ಗವನ್ನ ಅನುಸರಿಸಿದ್ದೀನಿ. ಕಮೆಂಟ್ ಮೂಲಕ ಸರಿ ತಪ್ಪು ಅಂತ. ನಮಸ್ಕಾರ.